ನಂತರ ಅನಂತ್ ನಾಗ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಹಿರಿಯ ನಟ ಅನಂತ್ ನಾಗ್ ಅವರೊಂದಿಗೆ ಸಂದರ್ಶನ ಮಾಡ್ತಾ ಇದ್ವಿ. ನಿಜಕ್ಕೂ ನಮಗೂ ಬಹಳ ಇದೊಂದು ಒಳ್ಳೆಯ ಅನುಭವ ಸರ್. ಆದರೆ ನಿಮ್ಮ ಅನುಭವದಲ್ಲಿ, ನಿಮ್ಮ ಚಿತ್ರರಂಗದಲ್ಲಿ ನೀವು ಮಾಡಿದಂಥ ಸಾಕಷ್ಟು ಚಿತ್ರಗಳನ್ನ ಮಾಡಿದಿರಿ, ವಿಭಿನ್ನ ಚಿತ್ರ ಮಾಡಿದಿರಿ. ಅಲ್ಲಿ ನಿಮಗೆ ಡಾನ್ಸ್ ಮಾಡೋದಕ್ಕೆ, ಫೈಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದಂತೆ, ಹೌದಾ ಅಂತ? ಹೌದು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ನಾನೇನು ಬಯಸಿ ನಟನಾದವನಲ್ಲ. ಒಂದು ಅದು ಇಟ್ ಹ್ಯಾಪನ್ ಟು ಮೀ ರಾದರ್ ದೆನ್ ಐ ಇಂಟೆಂಡೆಡ್ ಇಟ್. ಹಾಗಾಗಿ ಅದಕ್ಕೆ ಯಾವ ಒಂದು ಟ್ರೈನಿಂಗ್ ಆ್ಯಸ್ ಸಚ್ ಇರಲಿಲ್ಲ. ನಂತರ ಪ್ರತಿಭೆ ಇದೆ ಅಂತ ಗುರುಗಳು ಎಲ್ಲ ಗುರುತಿಸಿದ ಮೇಲೆ ಅದು ಎಲ್ಲೂ ನಾನು ಆವಾಗ ಟ್ರೈನಿಂಗಿಗೆ ಆ್ಯಸ್ ಸಚ್ ಎಲ್ಲೂ ಅಂಥ ವ್ಯವಸ್ಥೆ ಇರಲಿಲ್ಲ. ಎಕ್ಸೆಪ್ಟ್ ಆಫ್ಕೋರ್ಸ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇತ್ತು, ಅಥವಾ ಫಿಲ್ಮ್ ಇನ್ಸ್ಟಿಟ್ಯೂಟು ಎಲ್ಲ ಇತ್ತು. ಆದರೆ ನನ್ನ ಹತ್ರ ಅಷ್ಟು ಐ ಕುಡಂಟ್ ಅಫೋರ್ಡ್ ಇಟ್ ಅಟ್ ದ್ಯಾಟ್ ಟೈಮ್. ಅಟ್ ದ ಸೇಮ್ ಟೈಮ್ ಆವಾಗ ಈಗೆಲ್ಲ ಇರೋ ಥರ ಡ್ಯಾನ್ಸ್ ಕ್ಲಾಸ್ಗಳು, ಒಂದು ಹುಡುಗರು ಡ್ಯಾನ್ಸ್ ಮಾಡೋದು ಇರಲಿಲ್ಲ. ಈಗ ಉದಾಹರಣೆಗೆ ಅಮೋಲ್ ಪಾಲೇಕರ್ ಜೊತೆ ನಾಟಕ ಮಾಡುವಾಗ ಅವರು ಇಷ್ಟು ಟ್ವಿಸ್ಟು, ಆಗಿನ ಕಾಲದ ಟ್ವಿಸ್ಟು ಇವೆಲ್ಲ ಚೆನ್ನಾಗಿ ಮಾಡ್ತಿರು. ಅವ್ರು ಭಾಳ ಪ್ರಯತ್ನ ಪಟ್ಟರು, ನನಗೆ ಒಗ್ಲೇ ಇಲ್ಲ. ಆಮೇಲೆ ತನ್ನ ಮನಸ್ಸಿನಲ್ಲೇ ಇತ್ತದು, ಎಲ್ಲೋ ಈ ಡ್ಯಾನ್ಸ್ ಅಂದರೆ ಹುಡುಗಿಯರು ಮಾಡೋದು, ಈ ಹುಡುಗರು ಮಾಡೋದು ಚೆಂದ ಇರೋದಿಲ್ಲ. ಕುಣಿತ ಅಂದ್ರೆ ಹುಡುಗಿಯರು ಮಾಡೋದು ಸರ್. ನಾವು ಹಳೆ ಚಿತ್ರಗಳಲ್ಲಿ ನೋಡಿದೀವಿ, ಹುಡುಗಿಯರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಹೀರೋ ಅವರನ್ನು ನೋಡ್ತಾ ಈಗ ಕೈ ಹಿಂಗ್ ಮಾಡ್ತಾ ಮಾಡುವಂಥದ್ದು. ನಿಂತು ನಗೋದು, ಎಕ್ಸ್ಪ್ರೆಷನ್ ಕೊಡೋದ್ರಲ್ಲೇ ಡ್ಯಾನ್ಸ್ ಆಗ್ಬಿಡ್ತಿತ್ತು ಅಂತ ಮುಖಭಾವದಲ್ಲೇ ಸಾಕಷ್ಟು ನರ್ತಿಸ್ತಿದ್ರಿ ಅನ್ಸುತ್ತೆ. ಅಂದರೆ ಅರ್ಥಗರ್ಭಿತವಾದ ಲಿರಿಕ್ಸ್ ಇದ್ದಾಗ ಅದಕ್ಕೆ ತಕ್ಕಂತೆ ಭಾವ ತರೋದಿದೆಯಲ್ಲ, ಅದು ದಟ್ ನನ್ನ ಮಟ್ಟಿಗೆ. ಮತ್ತು ಕೆಲವರು ಐ ಮೀನ್ ಇಫ್ ಐ ನ್ಯೂ ಡ್ಯಾನ್ಸ್ ಗೊತ್ತಿದ್ದಿದ್ರೆ ಇದು ಇನ್ನೂ ಚೆನ್ನಾಗಿರ್ತಿತ್ತೇನೋ. ಬಟ್ ನನಗೇನು ಗೊತ್ತಿರಲಿಲ್ಲ, ಮತ್ತು ಯಾವುದು ಸಹಜವಾಗಿ ಅಥವಾ ಕಲಿಸಿದ್ರೂ ಸರಿಯಾಗಿ ಬರ್ತಿರಲಿಲ್ಲ. ಅದನ್ನು ನಾನು ಮಾಡಿ ಅದಕ್ಕೆ ಅಂದಾಗೆಡಿಸೋಗೋದಕ್ಕಿಂತ ಮಾಡದೇ ಇದ್ದ ಸಾಲುಗಳನ್ನು ಹಾಡಿ ನಾನು ಹೇಳ್ತಿದ್ದೆ ಮೊದಲೇ ಡ್ಯಾನ್ಸ್ ಮಾಸ್ಟರ್ಗಳಿಗೆಲ್ಲ. ನನಗೆ ಸ್ವಲ್ಪ ಕಷ್ಟ, ಬಿಕಮ್ ವೆರಿ ಕಾನ್ಷಿಯಸ್ ಆಗ್ತದೆ. ಹಂಗೆ ಹೇಗೂ ಅವರು ಇದ್ದಾರೆ, ಈ ಹೀರೋಯಿನ್ ಇದ್ದಾರೆ, ಅವರನ್ನು ಕುಣಿಸಿ ನಾನು ಅವ್ರ ಸುತ್ತ ಹೇಳ್ಕೊಂಡು. ನೀವೇ ಕೊರಿಯೋಗ್ರಾಫ್ ಮಾಡ್ತಿದ್ರಿ? ಇಲ್ಲ ಅವ್ರು ಮಾಡ್ತಿದ್ರು, ಬಟ್ ನನ್ನ ಅಸಹಾಯಕತೆ ಅವ್ರಿಗೆ ಹೇಳ್ತೀನಿ. ಅಂದರೆ ಡ್ಯಾನ್ಸ್ ಅಂತೂ ತುಂಬ ದೂರ ಸರಿತಾ ಇದ್ರಿ, ಫೈಟ್ಸ್ ಬಗ್ಗೆ ಯಾಕೆ ಆ ಥರ? ಬೇಸಿಕಲಿ ಏನಾಗ್ತಿತ್ತಂದರೆ, ನಾನು ಹೇಳಿದ್ನಲ್ಲ, ಇಲ್ಲಿಂದ ಹೋದಾಗ, ಮುಂಬೈಗೆ ಹೋದಾಗ ಹೆಚ್ಚಾಗಿ ಇಂಗ್ಲೀಷ್ ಸಿನಿಮಾಗಳನ್ನು ಮೊದಲು ಜಾಸ್ತಿ ನೋಡ್ತಾ ಇದ್ರಿ. ಅದರಲ್ಲಿರುವ ಈ ಬಹಳ ನ್ಯಾಚುರಲ್ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಇದೆಯಲ್ಲ, ಅದು ನನಗೆ ಬಹಳ ಹಿಡಿಸಿತ್ತು. ಅಂದರೆ ದ್ಯಾಟ್ ವಾಸ್ ಬಿಫೋರ್ ನಾನು ನಟನಾಗೋಕ್ಕಿಂತ ಮುಂಚೆ. ಆದರೆ ಅದು ನನ್ನನ್ನು ತುಂಬ ಮನಸ್ಸಿನಲ್ಲಿ ಕೂತಿತ್ತು. ಆಮೇಲೆ ಅದು ಹಿಂದಿ ಸಿನಿಮಾಗಳನ್ನು ನೋಡುವಾಗ ಅಥವಾ ಬೇರೆ ಸಿನಿಮಾಗಳನ್ನು ನೋಡುವಾಗಲೂ ಅನ್ನಿಸ್ತಿತ್ತು, ನೋಡಿ ಅವರು ಎಷ್ಟು ಇಟ್ಸ್ ಭಾಳ ಉನ್ನತ ಮಟ್ಟದ ನಟನೆ. ಇದು ಸುಲಭ ಅಲ್ಲ. ಇದು ಸ್ವಲ್ಪ ನಾಟಕೀಯವಾಗಿ ನಮ್ಮ ಅದಕ್ಕೆ ಅದನ್ನು ತಗ್ಗಿಸಿ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಅಂತ. ಸರ್, ಮತ್ತೊಂದಂದರೆ ಮುಂಬೈನಲ್ಲಿ ಆಲ್ಮೋಸ್ಟ್ ಕಾಲೇಜು, ಹೈಸ್ಕೂಲ್ಸ್ಗಳಲ್ಲಿ ತುಂಬ ಫ್ರೀ ಆಗಿಬಿಡ್ತಾರೆ. ಸೊ ನಿಮ್ಮ ಕಾಲೇಜ್ ಡೇಯಲ್ಲಿ ಅಟ್ರಾಕ್ಷನ್ ಆಗಿ ಲವ್ ಆಗಿದ್ದೇನಾದರೂ ಇದೆಯಾ? ಕ್ರಷಸ್ ಅಂದರೆ ಹಾಗೆ ಇರ್ಬೋದೇನೋ. ಒಟ್ಟಿನಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿಂದ ಹೋದ ಮೇಲೆ ಸ್ವಲ್ಪ ಓದಿನಲ್ಲಿ ಹಿಂದೆ ಬಿದ್ದಿದ್ದರಿಂದ ಒಂಥರ ಶೈನೆಸ್ಸು, ಒಂಥರ ಹ್ಯಾಡ್ ಗಾನ್ ಇನ್ ಟು ಎ ಶೆಲ್ ಅಂಥದ್ರಲ್ಲಿ ಈಗ ನೋಡಿದ ಹುಡುಗಿರೆಲ್ಲ ಇಷ್ಟ ಆಗ್ತಿದ್ದಾರೆ, ಹೇಳೋ ಧೈರ್ಯ ಇರುತ್ತೆ. ಅದ್ರ ಜೊತೆಗೆ ಸರ್, ನಿಮ್ದು ಹೇರ್ ಸ್ಟೈಲು ಅಂತ ನಾನು ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀನಿ. ಹಳೆ ಚಿತ್ರದಿಂದ ಇವತ್ತಿನವರೆಗೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದೀರಾ ಹೇರ್ ಸ್ಟೈಲ್. ಅದು ಹೇಗೆ ಅಂತ ಸೀಕ್ರೆಟ್ ಅದನ್ನು ಒಂದು ನಾನು ಹೇಳಬೇಕು, ಐ ಮಸ್ಟ್ ಥ್ಯಾಂಕ್ ಮೈ ಮದರ್, ಮೈ ಫಾದರ್. ಐ ಥಿಂಕ್ ಇಬ್ಬರಿಗೂ ಚೆನ್ನಾಗಿತ್ತು ಕೂದಲು. ಆಮೇಲೆ ಅವರು ಅಮ್ಮ ಹೇಳ್ತಿದ್ರು ನನಗೆ, ಏನಾದರೂ ಪ್ರತಿ ಶನಿವಾರ ತಪ್ಪದೆ ತೆಂಗಿನ ಎಣ್ಣೆ ತಲೆಗೆ ಹಾಕೋ ಅಂತ. ಶನಿವಾರನೇ ನಮ್ಮ ಹಾಗೆ ಒಂದು ಪ್ರಥೆ ಒಂದು ಬಂದಿತ್ತು. ಸರ್, ಆಗಲೇ ಕಾಲೇಜಿಂದ ಹೇಳ್ತಾ ಇದ್ರಿ ನೀವು, ಸ್ವಲ್ಪ ಓದ್ನಲ್ಲಿ ಹಿಂದೆ ಬಿದ್ದಿದ್ದೆ ಅಂತ ಹೇಳಿ. ಸೊ ಅದಕ್ಕೇನಾದ್ರು ಹುಡುಗಿರು ಕಾರಣ ಇದ್ರಾ? ಇಲ್ಲ, ಯಾಕಂದರೆ ನಾವು ಹೊನ್ನಾವರದಲ್ಲಿ ಓದೋ ತನಕ ಮಿಕ್ಸ್ಡ್ ಎಜುಕೇಷನ್ ಇತ್ತು. ಅಲ್ಲಿ ಹೋದ್ಮೇಲೆ ಇಟ್ ವಾಸ್ ಓನ್ಲಿ ಸೇಂಟ್ ಝೇವಿಯರ್ಸ್ ಹೈಸ್ಕೂಲ್, ಓನ್ಲಿ ಬಾಯ್ಸ್ ಹೈಸ್ಕೂಲ್. ಓಕೆ, ದಟ್ಸ್ ಬಿಟ್ ಬೋರಿಂಗ್. ಅಲ್ಲಿಗೆ ಒಂದು ಬ್ರೇಕ್ ತಗೊಂಡಿದ್ರಿ. ನೀವು ಇಂಗ್ಲೀಷ್ ಮೂವೀಸ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಥಿಯೇಟರ್ನಲ್ಲಿ ಯಾರಿಗೂ ಗೊತ್ತಾಗದಾಗೆ ಬಹಳಷ್ಟು ಇಂಗ್ಲೀಷ್ ಮೂವೀಸ್ ನೋಡ್ತಾ ಇದ್ರಿ. ಬಟ್ ಮುಂದೊಂದು ದಿನ ನೀವು ಒಂದು ಇಂಗ್ಲೀಷ್ ಮೂವಿಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರ? ಸ್ಟಂಬಲ್ ಮೂವಿ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಇಲ್ಲ, ಯಾವತ್ತು ಅಂದ್ಕೊಂಡೇ ಇರಲಿಲ್ಲ. ಆ ಥರ ಒಂದು ವೃತ್ತಿ ಆಗ್ತದೆ ಅಂತ ನಮ್ಮಲ್ಲೂ ಕೂಡ ಆ ಥರ ಇತ್ತು. ಒಂದು ನಮ್ಮ ಆಶ್ರಮ ಮಠ ಊರಿನ ಹಿನ್ನೆಲೆಯಿಂದ ಬಂದವರು, ಆವಾಗ ನೀವು ಸಿನಿಮಾ ನಾಟಕ ಅಂದ್ರೆ ಸ್ವಲ್ಪ ದೂರ ಇರಬೇಕು ಅನ್ನೋದೊಂದು ಮಡಿವಂತಿಕೆ ಇತ್ತು. ಇನ್ನೊಂದು ಈ ಥರ
ಹೋದಾಗ ಅದಕ್ಕೆ ಯಾವ ಒಂದು ಅದರ ಹಾಗೇನೂ ಇರಲಿಲ್ಲ. ಓಕೆ, ಎಲ್ಲೋ ಒಂದು ಕಡೆ ಕೇಳಿದ್ದ ನೆನಪು, ಅನಂತ್ನಾಗ್ ಅವ್ರಿಗೆ ಆಧ್ಯಾತ್ಮದ ಕಡೆ ಒಂದು ಸ್ವಲ್ಪ ಒಲವಿದೆ, ಆ ರೀತಿಯ ಬುಕ್ಸ್ಗಳನ್ನು ತುಂಬ ಓದ್ತಾರೆ ಅಂತ, ಹೌದಾ ಸರ್? ಇನ್ ದ ಸೆನ್ಸ್ ನಾನು ಅಲ್ಲೇ ಬೆಳೆದದ್ದು, ಅಲ್ಲಿ ಬೆಳೆದ ವಾತಾವರಣನೇ ಹಾಗೆ. ಆಮೇಲೆ ನಾವು ಈಗ ಶಿರಾಲಿ ಚಿತ್ರಾಪುರ ಆಗಲಿ, ಚಿತ್ರಾಪುರ ಒಂದು ಸಣ್ಣ ಹಳ್ಳಿ, ಹಾಗೆ ನಾವು ಆನಂದ ಆಶ್ರಮ ಅಂತಿದ್ದು ಅದೊಂದು ಆಶ್ರಮ, ಅಲ್ಲಿ ಬೆಳೆದವನು ಒಂಥರ ಪಾರಮಾರ್ಥಿಕವಾದ ವಾತಾವರಣದಲ್ಲಿ ಬೆಳೆದಾಗ ಆ ಥರದ ಸಂಸ್ಕಾರಗಳಾಗ್ತವೆ. ಅಧ್ಯಾತ್ಮದಿಂದ ಆಕರ್ಷಣೆ ಕಡೆ ಬರೋದಾದರೆ ಸರ್, ನಿಮ್ಮ ಸಿಲ್ಕಿ ಹೇರ್ ಬಗ್ಗೆ ಹೇಳ್ತಾ ಇದ್ರು. ನೀವು ಈಗಲೂ ಹ್ಯಾಂಡ್ಸಮ್ ಇದ್ದೀರಾ, ಯಂಗ್ಸ್ಟರ್ ಇದ್ದಾಗ ಇನ್ನೂ ಹ್ಯಾಂಡ್ಸಮ್ ಆಗೇ ಇರ್ತಿದ್ರಿ ಖಂಡಿತವಾಗ್ಲೂ. ಆಗ ಸಾಕಷ್ಟು ಜನ ಹುಡುಗಿ ನಿಮ್ಗೆ ಬಂದು ಪ್ರಪೋಸ್ ಮಾಡಿದ್ದು ಆ ಥರದ್ದೆಲ್ಲ ಇದೆಯಾ? ಯಾವ್ದಾದ್ರು ನೆನಪಿರುವಂಥದ್ದು ನಿಮಗೆ? ಯಾವಾಗ ಆಗಿನ ಹುಡುಗಿಯರು ತುಂಬ ಅಂದರೆ ಈಗ ಅಷ್ಟು ಬೋಲ್ಡ್ ಆಗಿದೆ. ಅವರು ನಾವು ಒಂದು ಸ್ಕೇಲಲ್ಲಿ ಮೆಷರ್ ಮಾಡಿದರೆ ನಾವೇ ಒಂದು ಅಪ್ ಟು ಸ್ಕೇಲ್ ಆಫ್ 5 ಇದ್ದರೆ ಆ ಹುಡುಗಿಯರು ಒಂದು ಸ್ಕೇಲ್ ಆಫ್ 10 ಇರ್ತಿದ್ರು ಇನ್ ಶೈನೆಸ್. ಅಲ್ಲ, ಕಣ್ಣಲ್ಲಿ ಸಂಭಾಷಣೆ ಅಂತ ಹೋಗಿರ್ಲಿಲ್ವಾ? ಅವೆಲ್ಲ ಈಗ ಇನ್ನು ಮುದುಕನಾದ್ಮೇಲೆ ನಿಮ್ಮ ಹುಡುಗಿಯರಿಗೆ ಏನು ಹೇಳೋದು? ಸರ್, ಹವ್ಯಾಸಗಳ ಬಗ್ಗೆ ಹೇಳ್ತಾ ಇದ್ರಿ, ಹವ್ಯಾಸಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಪ್ರವೃತ್ತಿ ಅಥವಾ ಹವ್ಯಾಸ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿನಿಮಾ ರಂಗಕ್ಕೆ ನೀವು ಬಂದ್ರಿ. ಹವ್ಯಾಸಗಳು ಅವರು ಹೇಳಿದಾಗೆ ಆಗ ಬ್ಯಾಂಕಲ್ಲಿ ಒಂದು ವೇಳೆ ನಟನಾಗದೇ ಇದ್ದಿದ್ರೆ, ಅವರು ಬ್ಯಾಂಕಲ್ಲಿದ್ದಾಗಲೂ ಓದಿದ್ದೆ, ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ಸಬ್ಜೆಕ್ಟೇ ತಗೊಂಡು ಕಾಮರ್ಸ್ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಇದು ನಾಟಕದಲ್ಲೂ ಮಾಡ್ತಿದ್ದಿದ್ದರಿಂದ ಅದು ಹವ್ಯಾಸ ಒಂಥರ ಹಾಬಿ ಅಂತಿದ್ರು. ಅದೇ ಹಾಬಿನೇ ಪ್ರವೃತ್ತಿ ಅದು ವೃತ್ತಿ ಆದಾಗ ಅದರ ಆನಂದವೇ ಬೇರೆ. ಆದರೂ ಇಲ್ಲಿ ಇದು ಭಾಳ ಕಷ್ಟಕರವಾದ ವೆರಿ ರಿಸ್ಕಿ ಫೀಲ್ಡ್. ಇದರಲ್ಲಿ 1 ಲಕ್ಷದಲ್ಲಿ ಒಬ್ಬನಿಗೆ ಇಬ್ಬರಿಗೋ ಅವಕಾಶ ಸಿಗ್ಬೋದು. ಹಾಗಾಗಿ ಬ್ಯಾಂಕ್ನಲ್ಲೂ ನನ್ನ ಹಿರಿಯರು ಹೇಳ್ತಿದ್ರು, ನೋಡಪ್ಪ ಹೇಗೆ ಬಹಳ ಡೆಲಿಕೇಟ್ ಇದು ಹೇಳೋಕ್ಕಾಗೋದಿಲ್ಲ, ನೀನು ಸಿನಿಮಾ ಅಂತ ಹೇಳಿದ ತಕ್ಷಣ ಹಾಗೆ ಆಯ್ತು. ಆ್ಯಕ್ಚುಲಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ, ನೋಡಪ್ಪ ಬಹಳ ಜನ ಹೋಗ್ತಾರೆ, ಹೋದ್ಮೇಲೆ ಎಲ್ಲರೂ ಯಶಸ್ವಿ ಆಗೋದಿಲ್ಲ, ಅಂಥ ನೀವು ಕೆಲಸ ಬಿಡಬೇಡ, ನಿನಗೆ ಸೀನಿಯಾರಿಟಿ ಇದೆ, ಆಗಲೇ 5 ವರ್ಷದ ಸೀನಿಯಾರಿಟಿ ಇದೆ, ಯಾಕೆ ಬಿಟ್ಬಿಡ್ತೀನಿ? ಒಂದು ಕೆಲಸ ನಿನಗೊಂದು ವೇಳೆ ನನಗೆ ಸಿನಿಮಾ ಅಥವಾ ಬಂದರೆ ನೀನು ಇಲ್ಲಿಂದ ವಿದೌಟ್ ಪೇ ನಾವು ನಿಮಗೆ ರಜೆ ಕೊಡ್ತೀವಿ, ಬಟ್ ಕೆಲಸ ಬಿಡಬೇಡ ಅಂತ ಹೇಳ್ತಿದ್ರು. ಹಾಗಾಗಿ ಒಂದು ವೇಳೆ ನಟನಾಗದೇ ಇದ್ದರೆ ನಾನು ರಿಟೈರ್ಡ್ ಪರ್ಹ್ಯಾಪ್ಸ್ ಆಸ್ ಜನರಲ್ ಮ್ಯಾನೇಜರ್ ಆಫ್ ದ ಬ್ಯಾಂಕ್ ಆರ್ ಸಮ್. ಸರ್, ಅನಂತ್ನಾಗ್ ಅವ್ರನ್ನ ಬ್ಯಾಂಕರ್ ಆಗಿ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಸರ್. ಲಂಬೋದರಾಗಿ ನೆನಪಾಗ್ತಾರೆ. ಆಟೋಕ್ಕೆ ಪುಕ್ಸಟೆ ಹಿಂಗೆ ಆಟೋಕ್ಕೆ ವಿಜಯನಗರಕ್ಕೆ ಹೋಗೋದು ಅಂತ ಲಂಬೋದರ ಒಂದು ಪಾತ್ರ ಮಾಡಿದ ಹಾಗೆಲ್ಲ ನೆನಪಾಗ್ತೀರಾ ಸರ್? ಅದ್ರ ಜೊತೆಗೆ ಏನನ್ಸುತ್ತೆ, ಈಗ ನೀವು ಹೇಳಿದ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ ಅಂತ, ಆಮೇಲೆ ಫ್ಯಾಮಿಲಿಯವ್ರು ನಿಮ್ಮನ್ನ ಯಾವ ರೀತಿ ತಗೊಂಡ್ರು? ಚಿತ್ರರಂಗದಲ್ಲಿ ಯಶಸ್ಸನ್ನ ಕಾಣ್ತಾ ಬಂದ್ರಿ, ಸ್ಟೆಪ್ ಗ್ರೋತೇ ಸಿಗ್ತಾ ಹೋಯ್ತು, ಏನಾಯ್ತು ಅನಂತರ? ಆವಾಗ ಹೊಂದ್ಕೊಂಡ್ರು, ತಂದೆ ತಾಯಂದರು ಆ ರೀತಿ ಮುಕ್ತತೆ ಕೊಟ್ಟಿದ್ದರು ನಮಗೆ. ಹಾಗಾಗಿ ನಾನು ಆದರೆ ನಮ್ಮ ಮಠದ ಗುರುಗಳು, ಆಶ್ರಮದ ಗುರುಗಳು, ವಿಶೇಷವಾಗಿ ಆಶ್ರಮದ ಗುರುಗಳು ಹೇಳಿದರು, ಮಠ ಆಶ್ರಮದಲ್ಲಿ ಬೆಳೆದು ನೀನು ಈ ರೀತಿ ಈ ದಾರಿಯಲ್ಲಿ ಹೋದೆ, ನೀನು ಹೋದೆ ಮಾತ್ರ ತಮ್ಮನ್ನು ಕರ್ಕೊಂಡು ಹೋದೆ ನಿನ್ನ ದಾರಿಯಲ್ಲಿ ಅಂತ ಒಂದೊಂದು ಸಲ ಗದರಿಸುವರು. ಅದು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತಾರಲ್ಲ. ಓಕೆ ಸರ್, ಈಗ ನಮ್ಮೆಲ್ಲ ಸುವರ್ಣ ಗರ್ಲ್ಸ್ ಕಡೆಯಿಂದ ಇನ್ನೊಂದು ಗಿಫ್ಟ್ ನಿಮಗಾಗಿ. ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಓಪನ್ ಮಾಡಬೇಕಾ? ವಂಡರ್ಫುಲ್, ಥ್ಯಾಂಕ್ ಯು. ದಾಸವಾಣಿ ಪಂಡಿತ್ ಜಸರಾಜ್ ಅವರು, ಭೀಮಸೇನ್ ಜೋಶಿ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅನಂತ್ನಾಗ್ ಅವರ ಜೊತೆ ಇನ್ನಷ್ಟು ಮಾತಾಡೋದಿದೆ, ಅವರ ಸಿನಿ ಬದುಕಿನ ಬಗ್ಗೆ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ.